SSLC 2025 ಮಾಡಲ್ ಕ್ವಶನ್ ಪೇಪರ್, ಇಂಪಾರ್ಟೆಂಟ್ ಮಾಡಲ್ ಕ್ವಶನ್ ಪೇಪರ್, ಎಲ್ಲ ಇಯರ್ ಮಾಡಲ್ ಕ್ವಶನ್ ಪೇಪರ್ನು ಕೂಡ ಸಾಲ್ವ್ ಮಾಡಿ ಇದರಲ್ಲೇ ಕ್ವಶನ್ಸ್ಗಳು ನಿಮಗೆ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಈ ಒಂದು ಮಾಡಲ್ ಪೇಪರಲ್ಲಿ ಯಾವ ಥರ ಕ್ವಶನ್ಸ್ನ ಕೇಳಿದ್ದಾರೆ, ಎಕ್ಸ್ಟ್ ಮಾರ್ಕ್ಸ್ಗೆ ಕೇಳಿದ್ದಾರೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಮೇನಲ್ಲಿ 6 ಕ್ವಶನ್ಸ್ನ ಕೇಳಿದ್ದಾರೆ. ಇದು ಚೂಸ್ ದ ಕರೆಕ್ಟ್ ಆನ್ಸರ್ ಟೈಪ್ ಕ್ವಶನ್. ಫಸ್ಟ್ ಮೇನ್ ಅವ್ರು ಯಾವಾಗಲೂ ಗ್ರಾಮರ್ ರಿಲೇಟೆಡ್ ಕ್ವಶನ್ಸ್ನೇ ಅವರು ಕೇಳ್ತಾರೆ. ಫಸ್ಟ್ ಕ್ವಶನಲ್ಲಿ ಕ್ವಶನ್ ಟ್ಯಾಗ್ ಇದೆ, ಸೆಕೆಂಡ್ ಕ್ವಶನಲ್ಲಿ ಆರ್ಟಿಕಲ್ಸ್ ಇದೆ. ಇದನ್ನು ನೀವು ಆನ್ಸರ್ ಮಾಡಬೇಕಾದ್ರೆ ನೀವು ಆಪ್ಷನ್ ಸಹಿತ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಡಿಡಂಟ್ ಗೋ ಅಂತಿದೆ, ಅದನ್ನ ನೀವು ಡಿಡ್ ಶಿ ಅಂತ, ಆಪ್ಷನ್ ಸಿ ಡಿಡ್ ಶಿ, ಈ ಥರ ನೀವು ಆನ್ಸರ್ನ ನೀವು ಮಾಡಿ ನೀವು ಕೋಡ್ ಜೊತೆ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ನಿಮಗೆ ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಅಂತ ಕೊಟ್ಟಿದ್ದಾರೆ. ಇದಾದಮೇಲೆ ಪ್ಲೂರಲ್ ಫಾರ್ಮ್ ಅಂತ ಅದೊಂದು ಮೇನ್ ಇದೆ. ನೆಕ್ಸ್ಟ್ ನೆಗೆಟಿವ್ ಪ್ರಿಫಿಕ್ಸ್ನ ಆ್ಯಡ್ ಮಾಡಿ ಅಂತಿದೆ. ನೆಕ್ಸ್ಟ್ ಇಲ್ಲಿ ಫಿಗರ್ ಆಫ್ ಸ್ಪೀಚ್, ಇದರಲ್ಲೂ ಕೂಡ ನಿಮಗೆ 6 ಕ್ವಶನ್ ಕೂಡ ನಿಮಗೆ ಆಲ್ಮೋಸ್ಟ್ ನಿಮಗೆ ಗ್ರಾಮರಲ್ಲೇ ಕೇಳ್ತಾರೆ. ಯಾವುದೇ ಲೆಸನ್ ಆಗಲಿ ಪೊಯಮ್ ಆಗಲಿ ಅವರು ಕೇಳಲ್ಲ. ಸೊ ನೀವು ಗ್ರಾಮರಲ್ಲೂ ಬೇಸಿಕ್ ಗ್ರಾಮರ್ನ ನೀವಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ರಿಲೇಷನ್ಶಿಪ್ ಇನ್ ದ ಪೇರ್ ಆಫ್ ಫಸ್ಟ್ ವರ್ಡ್ಸ್ ಕಂಪ್ಲೀಟ್ ದ ಸೆಕೆಂಡ್ ಪೇರ್ ಅಂತಿದೆ. ಇಲ್ಲಿ ನಿಮಗೆ ಟೋಟಲ್ 4 ಕ್ವಶನ್ಸ್ ಇದೆ. 7 ಕ್ವಶನ್ಸಿಂದ ಟೋಟಲ್ 10 ಕ್ವಶನ್ಸ್ ಇದೆ. ಈ ಒಂದು ಕ್ವಶನ್ಗೆ ಫಸ್ಟ್ 2 ಒಂದು ಪೇರ್ ವರ್ಡ್ಗೆ ನೆಕ್ಸ್ಟ್ ಒಂದು ಪೇರ್ ವರ್ಡ್ನ ನೀವು ಇಲ್ಲಿ ಮ್ಯಾಚ್ ಮಾಡಿ ಬರೀಬೇಕಾಗುತ್ತೆ. ಅದಾದಮೇಲೆ ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ನಿಮಗೆ ಆ್ಯಕ್ಟಿವ್ ವೈಸ್ ಪ್ಯಾಸಿವ್ ವಾಯ್ಸ್ ಹಾಗೆ ಫ್ರೇಮ್ ದ ಕ್ವಶನ್ ಟ್ಯಾಗ್ ಹಾಗೆ ನೈದರ್ ಅಂದರೆ 3 ಕ್ವಶನ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅ ಸೆಂಟೆನ್ಸ್ ಅಂದಾಗ ಇಲ್ಲಿಂದ ನಿಮಗೆ ಲೆಸನಿಂದ ಮತ್ತು ಪೋಯಮಿಂದ ಕ್ವಶನ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಷ್ಟು ನಿಮಗೆ ಗ್ರಾಮರ್ ರಿಲೇಟೆಡ್ ಕೇಳಿರ್ತಾರೆ. ಫಸ್ಟ್ ಮೇನಲ್ಲಿ ಇಲ್ಲಿ 4th ಮೇನಲ್ಲಿ ನಿಮಗೆ ಟೋಟಲ್ ನಿಮಗೆ 4 ಕ್ವಶನ್ಸ್ನ ಕೇಳಿರ್ತಾರೆ. ನೆಕ್ಸ್ಟ್ 5th ಮೇನಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್ ಅಂತ. ಟೋಟಲ್ ಇಲ್ಲಿ 7 ಕ್ವಶನ್ಸ್ ಇದೆ. ಈಚ್ ಕ್ಯಾರೀಸ್ 2 ಮಾರ್ಕ್ಸ್, ಟೋಟಲ್ 14 ಮಾರ್ಕ್ಸ್. ನೆಕ್ಸ್ಟ್ ಮೇನಲ್ಲಿ ಇಲ್ಲಿ ಯಾವುದೇ ಕೂಡ ನಿಮಗೆ ಚಾಯ್ಸಸ್ ಇರಲ್ಲ. ಇಲ್ಲಿ ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ 3 ಮಾರ್ಕ್ಸ್ ಇದೆ. ಪ್ರತಿಯೊಂದು ಮೇನ್ಗೂ 2 ಮಾರ್ಕ್ಸ್ ಇರುತ್ತೆ. ಯಾಕಂದರೆ 25 ಕ್ವಶನಲ್ಲಿ ಡಿಗ್ರೀಸ್ನ ಚೇಂಜ್ ಮಾಡಿ ಅಂತಿದೆ. ಅಂದರೆ ಅವರು ಕೊಟ್ಟಿರೋದು ಕಂಪ್ಯಾರಿಟಿವ್ ಡಿಗ್ರಿಲಿದೆ, ನೀವು ಪಾಸಿಟಿವ್ ಮತ್ತು ಸೂಪರ್ಲೇಟಿವ್ ಡಿಗ್ರಿ ಚೇಂಜ್ ಮಾಡಬೇಕು. ಸೊ ಇದಕ್ಕೆ 2 ಮಾರ್ಕ್ಸ್. ಅದಾದಮೇಲೆ ಕಂಬೈನ್ ದ ಫಾಲೋಯಿಂಗ್ ಯೂಸಿಂಗ್ ಹ್ಯಾಸ್ ಸೂನರ್ ದ್ಯಾನ್ ಇದೊಂದು. ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚ್, ಟೋಟಲ್ ಇಲ್ಲಿ 6 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಮೇನಲ್ಲಿ ನಿಮಗೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸಸ್ ಈಚ್ ಅಂತಿದೆ. ಇಲ್ಲಿ ನಿಮಗೆ ಟೋಟಲ್ 6 ಕ್ವಶನ್ಸ್ನ ಕೇಳಿರ್ತಾರೆ. ಅಂದರೆ ಟೋಟಲ್ ನಿಮಗೆ 6 ಕ್ವಶನ್ನ ನೀವು ಇಲ್ಲಿ ಅಟೆಂಡ್ ಮಾಡಬೇಕು. ಪ್ರತಿ ಕ್ವಶನ್ಸ್ಗೂ 3 ಮಾರ್ಕ್ಸ್ ಇರುತ್ತೆ, ಟೋಟಲ್ 8 ಮಾರ್ಕ್ಸ್. ಮತ್ತು ನಿಮಗೆ ಇಲ್ಲಿ ಆಪ್ಷನ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಮೇನಲ್ಲಿ ರೆಫರೆನ್ಸ್ ಟು ದ ಕಂಟೆಕ್ಸ್ಟ್ ಅಂತಿದೆ. ಇಲ್ಲಿ ಟೋಟಲ್ 5 ಮಾರ್ಕ್ಸ್ ಇದೆ. ಇದಾದಮೇಲೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಪ್ರತಿಯೊಂದು ಕ್ವಶನು ಕೂಡ 3 ಮಾರ್ಕ್ಸ್. ಈ ಒಂದು ಕ್ವಶನ್ಸ್ ನಿಮಗೆ ಲೆಸನಿಂದ ಮತ್ತು ಪೊಯಮಿಂದನೇ ಬರುತ್ತೆ. ನೆಕ್ಸ್ಟ್ ಮೇನಲ್ಲಿ ಪೊಯಮ್ ಕೇಳಿದ್ದಾರೆ. ಯಾವುದಾದ್ರು 2 ಪೊಯಮಲ್ಲಿ ಯಾವುದಾದ್ರು ಒಂದು ಪೊಯಮ್ನ ನೀವು ಬರೀಬೇಕಾಗುತ್ತೆ. ಇಲ್ಲಿ ನಿಮಗೆ 4 ಮಾರ್ಕ್ಸ್ ಇದೆ. ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 7 to 8 ಸೆಂಟೆನ್ಸಸ್ ಈಚ್ ಅಂತಿದೆ. ಟೋಟಲ್ ಇಲ್ಲಿ 3 ಕ್ವಶನ್ಸ್ ಇದೆ. 3 ಕ್ವಶನ್ಸ್ ಇಲ್ಲ 6 ಕ್ವಶನ್ ಇದೆ. ನೀವು ಒಂದು 3 ಕ್ವಶನ್ ಅಟೆಂಡ್ ಮಾಡಿ ಟೋಟಲಿ 12 ಮಾರ್ಕ್ಸ್. ನೆಕ್ಸ್ಟ್ ಪ್ಯಾಸೇಜ್ ರೈಟಿಂಗ್ ಇದೆ. ಪ್ಯಾಸೇಜ್ ರೈಟಿಂಗಲ್ಲೂ ಅಷ್ಟೇ ನಿಮಗೆ 2 ಕ್ವಶನ್ಸ್ನ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ನಿಮಗೆ ಅದೇ ಪ್ಯಾಸೇಜಲ್ಲಿರುತ್ತೆ. ಟೋಟಲ್ ನಿಮಗೆ 4 ಮಾರ್ಕ್ಸ್. ಇದಾದಮೇಲೆ ರೈಟ್ ಆ್ಯಂಡ್ ಎಸ್ಸೆ ಅಬೌಟ್ 180 ಸೆಂಟೆನ್ಸ್ ಅಂದರೆ 5 ಮಾರ್ಕ್ಸ್ಗೆ ಎಸ್ಸೆನ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಮೇನಲ್ಲಿ ಒಂದು ಲೆಟರ್ ರೈಟಿಂಗ್ ಇದೆ. ಇಲ್ಲಿ 2 ಆಪ್ಷನ್ ಇದೆ. ಅದರ ಒಂದು ಲೆಟರ್ ರೈಟಿಂಗ್ನ ನೀವು ಬರೀಬೇಕಾಗಿದೆ. ಟೋಟಲ್ ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಥ್ಯಾಂಕ್ ಯು.